ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಧಾರಾವಾಹಿಯ ಹೆಸರು ಬಣ್ಣದ ಬದುಕು. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ಧಾರಾವಾಹಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಇವ್ರ ಹೆಸರು ಸೀತಾರಾಮಯ್ಯ, ಅವ್ರ ಪತ್ನಿ ಹೆಸರು ಸೀತಮ್ಮ. ಇವರಿಬ್ಬರಿಗೆ 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ಬನ್ನಿ ನೋಡ್ತಾ ಹೋಗೋಣ. ಸೀತಾ, ಭೂಮಿಕಾ ಫೋನ್ ಮಾಡಿದ್ಲೇನೆ? ಇಲ್ಲ ರೀ, ಅವಳನ್ನ ನಾವು ಪೇಟೆಗೆ ಓದೋಕ್ಕೆ ಕಳಿಸ್ಬಾರ್ದಾಗಿತ್ತು. ನಾನು ಎಷ್ಟು ಸತಿ ಹೇಳಿದ್ದೀನಿ ಅವಳಿಗೆ, ಕಾಲೇಜ್ ಮುಗಿದ ತಕ್ಷಣ ಒಂದು ಫೋನ್ ಮಾಡಮ್ಮ ಅಂತ. ದಿನಾ ರಾತ್ರಿ ನಾನೇ ಮಾಡಬೇಕು, ಅವಳು ಮಾಡೋದೇ ಇಲ್ಲ. ಏನೋ ಓದ್ಕೊಳ್ಳೋದು ಬರ್ಕೊಳ್ಳೋದು ಇರುತ್ತಲ್ಲ, ಹಾಗಾಗಿ ಮಾಡಿರಲ್ಲ ಅಷ್ಟೇ. ಸರಿ, ನಾನು ವಾಕಿಂಗ್ ಹೋಗಿ ಬರ್ತೀನಿ. ಸೀತಮ್ಮ, ಓ ರಾಧಾ, ಚೆನ್ನಾಗಿದ್ಯಮ್ಮ? ಬಾಮ್ಮ, ಕುತ್ಕೋ ಬಾ. ರಾಧಾ ಸೀತಮ್ಮನ ನಾದ್ನಿ ಫ್ರೆಂಡು, ಅಂದ್ರೆ ಸೀತಾರಾಮಯ್ಯನ ತಂಗಿ ಫ್ರೆಂಡು. ಸೀತಮ್ಮನವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ಯಾವಾಗ ಬಂದೆ ಊರಿಗೆ? ನಾನು ಬಂದು 2-3 ದಿನ ಆಯಿತು. ಇಲ್ಲೇ ಎಲ್ಲೋ ಅಂಗಡಿಗೆ ಹೋಗ್ತಿದ್ದೆ, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪಂಕಜ, ರಾಧಾ, ಹೊರಗಡೆ ಇವರಿದ್ರಾ? ಇಲ್ಲ. ಅಪ್ಪ, ಸದ್ಯ ಅಪ್ಪಿ ತಪ್ಪಿ ಇವ್ರ ಮುಂದೆ ಏನಾದರೂ ಪಂಕಜನ ಹೆಸರು ಹೇಳ್ಬಿಟ್ಯಾ, ಮನೇಲಿ ರಣರಂಗನೇ ನಡೆದೋಗುತ್ತೆ. ಹೌದಾ? ಯಾಕೆ? ಅಯ್ಯೋ, ಏನು ಅಂತ ಹೇಳಿ ರಾಧಾ. ನಮ್ಮ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಪಂಕಜ ಅವಳು ಪ್ರೀತಿ ಮಾಡ್ತಿದ್ದ ಹುಡುಗನ ಜೊತೆ ಹೊರಟೋದ್ಲು. ಅವತ್ತಿಂದ ಇವರು ನನಗೂ ನಿಂಗೂ ಸಂಬಂಧ ಇಲ್ಲ, ಇನ್ಯಾವತ್ತೂ ನಮ್ಮ ಮನೆಗೆ ಬರಬೇಡ ಅಂತ ಬೈದು ಕಳಿಸ್ಬಿಟ್ರು. ಈಗ ಪಂಕಜ ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ ಒಂದು ಗೊತ್ತಿಲ್ಲ. ಇವ್ರಿಗೆ ಅವಳ ಹೆಸರಿಟ್ಟಿದ್ರೆ ಆಗಲ್ಲ. ಇರೋದೊಬ್ಳು ನಾದ್ನಿ. ಒಂದು ಗೌರಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡೋಣ ಅಂತ ಪ್ರತಿ ವರ್ಷ ನಾನು ಪರದಾಡ್ತಿರ್ತೀನಿ, ಆದರೆ ಇವ್ರ ಮನಸ್ಸೇ ಕರಗಲ್ಲ. ಏನು ಮಾಡೋದು ಹೇಳಮ್ಮ? ಹೌದಾ, ಪಂಕಜ ನನಗೆ ಸಿಕ್ಕಿದ್ಲು, ಆದರೆ ಈ ವಿಷಯ ಎಲ್ಲ ಏನೂ ಹೇಳಿಲ್ಲ ಅವಳು. ಏನು, ಪಂಕಜ ನಿನಗೆ ಸಿಕ್ಕಿದ್ಲಾ? ಯಾವಾಗ ರಾಧಾ? ಎಲ್ಲಿ? ನಾನು ಮೊನ್ನೆ ಊರಿಗೆ ಬರಬೇಕಾದ್ರೆ ಸಿಕ್ಕಿದ್ಲು. ನಮ್ಮ ಅಣ್ಣ ಅದಕ್ಕೆ ಹೇಗಿದ್ದಾರೆ ಹೋಗಿ ನೋಡ್ಕೊಂಡು ಬಾ ಅಂತ ಅವಳೇ ಹೇಳಿದ್ಲು, ಹಾಗಾಗಿ ಬಂದೆ. ಹೌದಾ, ಪಂಕಜ ಹೇಗಿದ್ದಾಳೆ? ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳೆ. ಇನ್ನೊಂದ್ಸರಿ ಅವಳೇನಾದರೂ ಸಿಕ್ಕಿದ್ರೆ ನಾನು ಕೇಳಿದೆ ಅಂತ ಹೇಳು, ಸರಿನಾ? ಸರಿ, ಇರು, ಕಾಫಿ ತಗೊಂಡು ಬರ್ತೀನಿ. ಕಾಫಿ ಎಲ್ಲ ಏನು ಬೇಡ. ಸರಿ, ನಾನಿನ್ನು ಬರ್ತೀನಿ. ಹೇಗೋ ಪಂಕಜ ಎಲ್ಲಿದ್ರು ಚೆನ್ನಾಗಿರಲಿ ಅಷ್ಟೆ. ಲೋಕೇಶ, ಕೆಲಸ ಮುಗಿಸ್ಕೊಂಡು ಬಂದ್ಯಾ? ಹೋಗು, ಫ್ರೆಶ್ ಅಪ್ ಆಗ್ಬಾ, ಕಾಫಿ ಕೊಡ್ತೀನಿ. ನನಗೇನು ಬೇಡ, ನನಗೀಗ ಆಚೆ ಸ್ವಲ್ಪ ಕೆಲಸ ಇದೆ, ನಾನು ಅರ್ಜೆಂಟಾಗಿ ಹೋಗಬೇಕು. ಇವ್ರ ದೊಡ್ಡ ಮಗ ಲೋಕೇಶ ಒಂದು ಮೊಬೈಲ್ ಅಂಗಡಿಲಿ ಕೆಲಸ ಮಾಡ್ತಾ ಇರ್ತಾನೆ. ಅಪ್ಪ ಅಮ್ಮ ಎಷ್ಟೇ ಹೇಳಿದ್ರು SSLCಯಿಂದ ಮುಂದಕ್ಕೆ ಓದೋಕ್ಕವನಿಗೆ ಇಷ್ಟನೇ ಆಗಿರಲ್ಲ. ಹಾಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡ್ತಿರ್ತಾನೆ. ಅಮ್ಮ, ಮಹೇಶ ಬಂದ್ಯಾ? ಹೋಗಪ್ಪ, ಫ್ರೆಶ್ ಆಗ್ಬಾ, ಕಾಫಿ ಕೊಡ್ತೀನಿ. ಬೇಡಮ್ಮ, ಇವತ್ತು ಮೀಟಿಂಗ್ ಇತ್ತು, ಎಲ್ರಿಗೂ ಅಲ್ಲೇ ಕಾಫಿ ಆಯಿತು. ಸರಿ, ನಾನೊಂದು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ. ಇವನು 2ನೇ ಮಗ ಮಹೇಶ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಲೋಕೇಶ, ಇದೇನು ಇದು ನಿನ್ನ ಅವತಾರ? ಏನಮ್ಮ, ಏನು ಅವತಾರ? ನಾನೇನು ಲಂಗ ಬ್ಲೌಸ್ ಹಾಕೊಂಡಿದ್ದೀನಾ? ಅಲ್ಲ ಕಣೋ, ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಹೋಗು. ಇದೇನಿದು? ಥೋ, ಈ ಡ್ರೆಸ್ ಒಂಚೂರು ಚೆನ್ನಾಗಿಲ್ಲಪ್ಪ. ನಿನಗೆ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ನನಗೆ ಚೆನ್ನಾಗಿದೆ. ಅಯ್ಯೋ, ಅದು ಏನಪ್ಪ, ಈಗಿನ ಕಾಲದ ಹುಡುಗರಿಗೆ ಅದು ಏನಾಗಿದೆ ಅಂತಾನೆ ಗೊತ್ತಾಗಲ್ಲ. ಹಾಯ್ ಡಾರ್ಲಿಂಗ್. ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಎಷ್ಟೇ ಟೈಮ್ ಇವಾಗ? ನಾನು ನಿಮಗೆ ಯಾವಾಗ ಫೋನ್ ಮಾಡಿದ್ದು? ನೀವು ಯಾವಾಗ ಬರ್ತಾ ಇದ್ದೀರಾ?
ಲೋಕೇಶ ಮನೆಗೆ ಹಿರಿ ಮಗ ಆದರೂ ಅವನಿಗೆ ಒಂದು ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿರಲ್ಲ. ಇವಳ ಹೆಸರು ರಚನಾ. ರಚನಾ ಆಗಾಗ ಲೋಕೇಶ್ ಕೆಲಸ ಮಾಡ್ತಾ ಇರೋ ಮೊಬೈಲ್ ಅಂಗಡಿಗೆ ಹೋಗ್ತಾ ಇರ್ತಾಳೆ. ಅಲ್ಲಿ ಇವರಿಬ್ರು ಪರಿಚಯ ಆಗುತ್ತೆ. ಪರಿಚಯದಿಂದ ಇಬ್ಬರಿಗೂ ಸಲಿಗೆ ಉಂಟಾಗುತ್ತೆ. ಹಾಗಾಗಿ ಆಗಾಗ ಲೋಕೇಶ್ ರಚನಾ ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತಾನೆ. ಅಯ್ಯೋ ಇಷ್ಟೇನಾ? ಇವತ್ತು ಅಂಗಡಿಲಿ ತುಂಬ ಜನ ಕಸ್ಟಮರ್ಸ್ ಇದ್ರು, ಹಾಗಾಗಿ ಲೇಟ್ ಆಯಿತು. ನಾಳೆ ಬೇಗ ಬರ್ತೀನಿ, ಸರಿನಾ? ಸರಿ, ಆದರೆ ಇವತ್ತಿನ ಸಂಪಾದನೆ ನನ್ನ ಕೈ ಕೊಡಲೇ ಇಲ್ಲ. ಅದಕ್ಕೆ ತಾನೇ ನಾನು ಬಂದಿತ್ತು. ಇರು, ತಗೋ, ಇವತ್ತಿನ ಸಂಪಾದನೆ ಇದು. ಲೋಕೇಶ್, ನೀನು ದಿನಾ ನನ್ನನ್ನು ನೋಡಕ್ ಬರ್ತೀಯಲ್ಲ, ನಿಮ್ಮನೇಲಿ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಲ್ವಾ? ಕೇಳಿದ್ರು ಹೇಳೋರು ಯಾರು? ನನಗೊಂದು ಸ್ವಲ್ಪ ಆಚೆ ಕೆಲಸ ಇದೆ ಅಂದ್ಬಿಟ್ಟು ಸೀದಾ ಬಂದ್ಬಿಡ್ತೀನಿ. ನೀನು ಹಿಂಗೆ ಮಾತಾಡ್ತಾ ಕೂತಿರ್ತೀಯೋ ಅಥವಾ? ಆದರೆ ನೀನು ನೆಕ್ಸ್ಟ್ ವೀಕು ನನಗೊಂದು ಹೊಸ ಮೊಬೈಲ್ ತಗೊಡ್ಬೇಕು. ಮೊಬೈಲ್ ಅಂಗಡಿಲಿ ಕೆಲಸ ಮಾಡ್ತೀಯ. ನನಗೆ ನೀನು ಪರಿಚಯ ಆಗಿ 7-8 ತಿಂಗಳಾಯಿತು. ಇದುವರೆಗೂ ಒಂದು ಹೊಸ ಮೊಬೈಲ್ ಕೊಡಿಸಿಲ್ಲ. ಅದಕ್ಕೇನಂತೆ, ನೆಕ್ಸ್ಟ್ ವೀಕ್ ಖಂಡಿತ ಕೊಡಿಸ್ತೀನಿ. ಲೋಕೇಶ ದಿನ ಸಂಜೆ ಕೆಲಸ ಮುಗಿದ್ಮೇಲೆ ಸೀದಾ ರಚನಾ ಮನೆಗೆ ಬಂದು ಅವಳ ಜೊತೆ ಕಾಲ ಕಳ್ಕೊಂಡು ಅವತ್ತಿನ ಸಂಪಾದನೆನ ಅವಳ ಕೈಯಲ್ಲಿ ಕೊಟ್ಟು ವಾಪಸ್ ಹೋಗ್ತಾ ಇರ್ತಾನೆ. ಇದೇನಿದು, ಕತ್ಲಾಗ್ತಾ ಬಂತು, ಆದರೂ ಭೂಮಿಕಾ ಇವತ್ತು ಒಂದು ಫೋನು ಮಾಡಿಲ್ವಲ್ಲ? ನಾನೇ ಮಾಡಿ ನೋಡ್ತೀನಿ. ಸೀತಮ್ಮ ತನ್ನ ಮಗಳು ಇನ್ನೂ ಫೋನ್ ಮಾಡಿಲ್ಲ ಅಂತ ಪರದಾಡ್ತಿದ್ರೆ ಇಲ್ಲಿ ಭೂಮಿಕಾ ತನ್ನ ಬಾಯ್ ಫ್ರೆಂಡ್ ಜೊತೆ ಆರಾಮಾಗಿರ್ತಾಳೆ. ಹಲೋ ಭೂಮಿಕಾ, ಏನಮ್ಮ ಬೆಳಗ್ಗೆಯಿಂದ ಒಂದು ಫೋನು ಮಾಡಿಲ್ಲ? ನಾನು ಇಷ್ಟೋ ತನಕ ಕಾದೆ, ಅದಕ್ಕೆ ನಾನೇ ಮಾಡಿದೆ. ಅಮ್ಮ, ನನಗೆ ಅಸೈನ್ಮೆಂಟ್ಸು, ಸೆಮಿನಾರ್ಸ್ ಅಂತ ಏನೇನೋ ಇರುತ್ತೆ. ಯಾವಾಗಲೂ ನಿನಗೆ ಫೋನ್ ಮಾಡಿ ಮಾತಾಡ್ಕೊಂಡು ಕೂತ್ಕೊಂಡಿರೋಕ್ಕಾಗುತ್ತಾ? ಸರಿ, ಅದೇನು ವಿಷಯ ಹೇಳು. ಏನಿಲ್ಲ ಭೂಮಿ, ಬೆಳಗ್ಗೆಯಿಂದ ನಿನ್ನ ಜೊತೆ ಮಾತಾಡಿಲ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ. ಊಟ ಮಾಡಿದ್ಯಾ? ಆಯಿತು. ಅಮ್ಮ, ನಾನೇನು ಇನ್ನು ಚಿಕ್ಕ ಮಗುನ? ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡು, ಹೋಮ್ವರ್ಕ್ ಎಲ್ಲ ಮಾಡ್ಕೊ, ಪ್ರತಿಯೊಂದು ಹೇಳ್ತೀಯ. ನಾನಿವಾಗ ಕಾಲೇಜಿಗೆ ಬಂದಿದ್ದೀನಮ್ಮ. ನನಗೆ ಗೊತ್ತು ನೀನು ಕಾಲೇಜಿಗೆ ಬಂದಿದ್ಯಾ, ತುಂಬ ಚೆನ್ನಾಗಿ ಓದ್ತಿದ್ಯಾ ಅಂತ. ಆದರೆ ತಾಯಿ ಮನಸ್ಸು ಅನ್ನೋದೊಂದು ಇರುತ್ತಲ್ವಮ್ಮ. ಮಕ್ಕಳು ದೂರ ಇದ್ದರೆ ಏನು ಮಾಡ್ತಿದ್ದಾರೋ, ಊಟ ಮಾಡಿದ್ರೋ ಇಲ್ವೋ ಅಂತ ತಾಯಿಗೆ ಚಡಪಡಿಕೆ ಇದ್ದೇ ಇರುತ್ತಲ್ವ, ಹಾಗಾಗಿ ಹೇಳಿದೆ ಅಷ್ಟೆ. ಸರಿ ಅಮ್ಮ, ಲೇಟ್ ಆಗಿದೆ, ಮಲ್ಕೋ. ಸರಿ, ಬಾಯ್. ಭೂಮಿ, ಯಾರು ಫೋನ್ ಮಾಡಿದ್ದು? ಇವನು ಭೂಮಿಕಾ ಬಾಯ್ ಫ್ರೆಂಡ್. ಇವನ ಹೆಸರು ಭುವನ್ ಅಂತ. ಇವರಿಬ್ರು ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಿರ್ತಾರೆ. ನಮ್ಮ ಅಮ್ಮ ಕಣ, ಊಟ ಆಯ್ತಾ, ಸರಿಯಾದ ಟೈಮಿಗೆ ನಿದ್ದೆ ಮಾಡು, ಹಾಗೆ ಹೀಗೆ ಅಂತ ಹೇಳಕ್ಕೆ ಫೋನ್ ಮಾಡಿದ್ದಾರೆ. ನನಗಂತೂ ನಿನ್ನ ಜೊತೆ ಇದ್ರೆ ಯಾರು ಫೋನ್ ಕಾಲ್ ಅಟೆಂಡ್ ಮಾಡೋಕ್ಕೂ ಬೋರ್ ಅನ್ಸುತ್ತೆ. ನಮ್ಮಮ್ಮ ಏನು ಗೊತ್ತಾ, ಒಂದ್ಸರಿ ರಿಸೀವ್ ಮಾಡಲಿಲ್ಲ ಅಂದರೆ ಪದೇ ಪದೇ ಮಾಡ್ತಾನೇ ಇರ್ತಾರೆ. ಅದಕ್ಕೆ ಹಾಳಾಗೋಗ್ಲಿ ಅಂತ ರಿಸೀವ್ ಮಾಡಿದೆ. ಆ ವಿಷಯ ಬಿಡು ಭೂಮಿ. ನಿಂಗೆ ಎಕ್ಸಾಮ್ಸ್ ಯಾವಾಗ? ಯಾಕೋ ಇದಕ್ಕಿದ್ದಂಗೆ ಎಕ್ಸಾಮ್ಸ್ ಬಗ್ಗೆ ಕೇಳ್ತಾ ಇದೆಯಾ? ನಾಳೆಯಿಂದ 3 ದಿನ ನಾವಿಬ್ಬರೆಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಕೇಳಿದೆ. ಏನು ಟ್ರಿಪ್ಪಾ? ನಾನಂತೂ ರೆಡಿ. ಸರಿ, ಹಾಗಾದರೆ ನಾಳೆ ಮಧ್ಯಾಹ್ನ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿರು, ನಾನು ಬಂದು ಪಿಕಪ್ ಮಾಡ್ತೀನಿ. ಓಕೆನಾ? ಓಕೆ ಡಿಯರ್. ಹೊಡಿಬೇಡ್ರಿ, ಹೊಡಿಬೇಡಿ. ಹೊಡಿಬಾರ್ದಂತೆ, ಹೊಡಿಬಾರ್ದು. ನಿನ್ನನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡೆ ನೋಡು, ನನಗೆ ಬುದ್ಧಿ ಇಲ್ಲ. ರೀ, ನನಗೇನು ತಪ್ಪು ಮಾಡಿದೆ ಅಂತ ನೀವು ಇಷ್ಟೊಂದು ಹೊಡಿತಿದ್ದೀರಾ? ಏನೇ, ನನ್ನೇ ಪ್ರಶ್ನೆ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ನೋಡು, ನಾನಿವಾಗ ಆಚೆ ಹೋಗ್ತಾ ಇದ್ದೀನಿ. ಬರೋ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಡು, ಗೊತ್ತಾಯ್ತಾ? ಇವಳೆ ಪಂಕಜ, ಸೀತಾರಾಮಯ್ಯನ ತಂಗಿ. ಇವಳು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರಿಂದ ಸೀತಾರಾಮಯ್ಯ ಇವಳನ್ನ ಮನೆಯಿಂದ ಆಚೆಗೆ ಹಾಕಿರ್ತಾರೆ. ಇನ್ಯಾವತ್ತೂ ಕೂಡ ತವ್ರ ಮನೆ ಕಡೆ ಬರಬಾರ್ದು ಅಂತ ಹೇಳಿರ್ತಾರೆ. ಆದರೆ ಪಂಕಜನ್ನ ಅವಳ ಗಂಡ ಸ್ವಲ್ಪನೂ ಚೆನ್ನಾಗಿ ನೋಡ್ಕೊಳ್ತಾ ಇರಲ್ಲ. ಯಾವಾಗಲೂ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಾ ಇರ್ತಾನೆ. ಇವ್ರನ್ನ
ಬಿಟ್ಟು ಬಂದಿದ್ದಕ್ಕೆ ಇವ್ರು ನನಗೆ ಸರಿಯಾಗಿ ಮಾಡ್ತಾ ಇದ್ದಾರೆ. ಮದುವೆ ಆಗಿ ಸ್ವಲ್ಪ ವರ್ಷ ಮಾತ್ರ ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರು. ಮಕ್ಕಳಾಗಲಿಲ್ಲ ಅಂತ ದಿನ ಏನೋ ಒಂದು ಮಾತಾಡಿ ನನಗೆ ಹಿಂಸೆ ಕೊಡ್ತಾರೆ. ನಾನೇನು ಮಾಡಲಿ? ಇದು ನನ್ನ ತಪ್ಪ? ಪಾಪ ಪಂಕಜನ ಪರಿಸ್ಥಿತಿ ಈಗ ಹೇಗಾಗಿದೆ ಅಂದರೆ, ತವ್ರ ಮನೆಗೆ ಹೋಗಿ ತನ್ನ ಕಷ್ಟನೂ ಹೇಳ್ಕೊಳಕ್ಕಾಗ್ತಿರಲ್ಲ, ಗಂಡನ ಮನೇಲೇ ಇದ್ದು ಅದನ್ನು ಅನುಭವಿಸೋಕ್ಕೂ ಆಗ್ತಿರಲ್ಲ. ಅಲ್ಲ, ಭುವನ್ ಹೇಳ್ದ ನಾಳೆಯಿಂದ 3 ದಿನ ಟ್ರಿಪ್ ಹೋಗೋಣ ಅಂತ. ಆದರೆ ಟ್ರಿಪ್ಪಲ್ಲಿ ಹಾಕೊಳ್ಳೋ ಅಂತ ಬಟ್ಟೆಗಳೇ ನನ್ನ ಹತ್ರ ಇಲ್ವಲ್ಲ. ಏನು ಮಾಡೋದು? ತಗೊಳ್ಳೋಣ ಅಂದರೆ ದುಡ್ಡು ಇಲ್ಲ. ಆಗಲೇ ಅಮ್ಮ ಫೋನ್ ಮಾಡಿದರು. ಮುಂಚೆ ಇವನು ಹೇಳಿದಿದ್ರೆ ಅಮ್ಮನ ಕೇಳ್ಬೋದಿತ್ತು. ಈಗಾಗಲೇ ಲೇಟಾಗಿ ಹೋಗಿದೆ. ಏನು ಮಾಡೋದು? ಇರಲಿ, ಅಮ್ಮಂಗೆ ಯಾವುದಕ್ಕೂ ಈಗಲೇ ಒಂದು ಫೋನ್ ಮಾಡ್ತೀನಿ. ಬೆಳಗ್ಗೆಗಾದರೂ ನನ್ನ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಹೇಗೂ ಮಧ್ಯಾಹ್ನದ ಮೇಲಲ್ವಾ ಟ್ರಿಪ್ಪಿಗೆ ಹೊರಡೋದು. ಅಷ್ಟರಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ರೆ ಆಯಿತು. ಹಲೋ ಭೂಮಿಕಾ? ಹಾಂ ಅಮ್ಮ, ಗಾಬರಿ ಆಗಬೇಡ. ಆಗಲೇ ಒಂದು ವಿಷಯ ಹೇಳಬೇಕು ಅಂತಿದ್ದೆ, ಮರ್ತೋಯ್ತು. ಅದಕ್ಕೆ ಇವಾಗ ಕಾಲ್ ಮಾಡಿದೆ. ಏನಮ್ಮ ಅದು? ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜಿಂದ ಬಂದಮೇಲೆ ಟ್ಯೂಷನ್ಗೆ ಹೋಗ್ತಾರೆ, ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾರೆ. ಅವರೆಲ್ಲ ಎಷ್ಟು ಶ್ರೀಮಂತರ ಮಕ್ಕಳು ಗೊತ್ತಮ್ಮ, ಎಲ್ಲರೂ ಟಾಪರೇ. ಅಮ್ಮ, ನನಗೂ ಆ ಟ್ಯೂಷನಿಗೆ ಸೇರ್ಕೋಬೇಕು ಅಂತ ಆಸೆ. ಆದರೆ ಫೀಸು... ಹೌದಾ ಮಗಳೇ? ಸರಿ ಬಿಡಮ್ಮ, ಬೆಳಗ್ಗೆ ನಾನು ಅಪ್ಪನ ಹತ್ರ ಮಾತಾಡಿ ನಿನ್ನ ಅಕೌಂಟ್ಗೆ ಹಾಕಕ್ಕೆ ಹೇಳ್ತೀನಿ. ಯಾಕಂದರೆ ಇಲ್ಲಿಂದ ಅಷ್ಟು ಇಷ್ಟಪಟ್ಟು ಪೇಟೆಗೆ ಹೋಗಿದ್ಯಾ, ಚೆನ್ನಾಗಿ ಓದ್ತಿದ್ಯಾ, ನಿನ್ಗಲ್ಲಿ ಏನೂ ಕೊರತೆ ಆಗಬಾರ್ದು. ಸರಿ, ಇದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಬೆಳಗ್ಗೆ ಒಂದು 10:30 ಹಾಗೆ ಅಪ್ಪ ನಿನ್ನ ಅಕೌಂಟಿಗೆ ದುಡ್ಡು ಹಾಕ್ತಾರೆ, ಸರಿನಾ? ಸರಿ ಅಮ್ಮ. ಅಮ್ಮ, ಅಪ್ಪ ಯಾವಾಗಲೂ 15,000 ಹಾಕ್ತಾರೆ ನನ್ನ ಅಕೌಂಟ್ಗೆ. ಈ ಸರಿ ಒಂದು 5,000 ಜಾಸ್ತಿ ಹಾಕಕ್ಕೆ ಹೇಳಮ್ಮ. ಸರಿ ಅಮ್ಮ, ಒಟ್ಟು 15,000 ಅಲ್ವಾ? ಸರಿ, ನಾನು ಅಪ್ಪಂಗೆ ಹೇಳ್ತೀನಿ, ನೀನು ಆರಾಮಾಗಿ ಮಲ್ಕೋ. ಸರಿ, ಬಾಯ್. ಯಹೂ, ಅಪ್ಪ ನಾಳೆ ಹೇಗೋ ಅಕೌಂಟಿಗೆ 15,000 ಹಾಕ್ತಾರೆ. ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಟ್ರಿಪ್ಪಲ್ಲಿ ಸುತ್ತಾಡ್ಬೋದು. ಪಾಪ ಸೀತಮ್ಮ ಸೀತಾರಾಮಯ್ಯ ಇಬ್ಬರು ತನ್ನ ಮಗಳು ಚೆನ್ನಾಗಿ ಓದ್ತಿದ್ದಾಳೆ ಅಂತ ಅವಳು ಕೇಳ್ದಾಗೆಲ್ಲ ಅಕೌಂಟ್ಗೆ ದುಡ್ಡು ಹಾಕೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ಕೆಲವೊಂದು ಸರಿ ಮಕ್ಕಳು ತಮ್ಮ ತಂದೆ ತಾಯಿಗೆ ಹೇಗೆಲ್ಲ ಮೋಸ ಮಾಡ್ತಾರೆ ಅಲ್ವಾ? ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.